ಟೌನ್ನಲ್ಲಿರುವ ಶ್ರೇಯಾ ಆಸ್ಪತ್ರೆ ಮುಂಭಾಗ ರೋಗಿಯ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ವಿರುದ್ಧ ಗಂಭೀರ ವೈದ್ಯಕೀಯ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದ್ದು, ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಯವರಿಗೆ ದೂರು ಸಲ್ಲಿಸಲಾಗಿದೆ. ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹೋಬಳಿಯ ಓಜಲಹಳ್ಳಿ ಗ್ರಾಮದ ಯಶಸ್ವಿನಿ ಎಂಬ ಮಹಿಳೆ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು, ಚಿಕಿತ್ಸೆಗಾಗಿ ಶ್ರೇಯಾ ಆಸ್ಪತ್ರೆಗೆ ದಾಖಲಾಗಿದ್ದರು. ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಕೃಷ್ಣಯ್ಯ ಶೆಟ್ಟಿ ಹಾಗೂ ಇತರರು ಕಿಡ್ನಿ ಶಸ್ತ್ರಚಿಕಿತ್ಸೆ ವೇಳೆ ನಿರ್ಲಕ್ಷ್ಯ ತೋರಿದ್ದು, ಇದರಿಂದ ಕಿಡ್ನಿ, ಯೂರಿನ್ ಬ್ಲಾಡರ್ ಸೇರಿದಂತೆ ಇತರೆ ಅಂಗಾಂಗಗಳಿಗೆ ಹಾನಿಯಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆಯ ಆರೋಗ್ಯ ಸ್ಥಿತಿ ಹದಗೆಟ್ಟ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿಸಲಾಗಿದೆ. ಆಸ್ಪತ್ರೆಯ ನಿರ್ಲಕ್ಷ್ಯದಿಂದ ಕುಟುಂಬಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗಿದ್ದು, ಇದಕ್ಕೆ ಆಸ್ಪತ್ರೆಗೆ ಹೊಣೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ವೇಳೆ ಕೆಲವು ತಿಂಗಳ ಹಿಂದೆ ಮಾಲೂರು ತಾಲೂಕಿನ ನಂಬಿಗಾನಹಳ್ಳಿ ಗ್ರಾಮದ 22 ವರ್ಷದ ದೀಪ್ತಿ ಎಂಬ ಯುವತಿ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಮೃತಪಟ್ಟಿರುವುದಾಗಿ ದೂರುದಾರರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಕಾರ್ಯವೈಖರಿಯ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಲಾಗಿದೆ. ಯಶಸ್ವಿನಿಯ ಪತಿ ವಿನೋದ್ ಕುಮಾರ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸಾಮಾನ್ಯ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ದಾಖಲಾಗಿದ್ದ ರೋಗಿಗೆ ಚಿಕಿತ್ಸೆ ನೀಡುವ ವೇಳೆ ವೈದ್ಯರು ಯುರೇಟರ್ ಅನ್ನು ಸಂಪೂರ್ಣವಾಗಿ ಕತ್ತರಿಸಿ ತೀವ್ರ ರಕ್ತಸ್ರಾವಕ್ಕೆ ಕಾರಣವಾಗಿದ್ದಾರೆ ಎಂದು ಆರೋಪಿಸಿದ್ದರು. ವೈದ್ಯರ ಎಡವಟ್ಟಿನಿಂದ 4 ಪ್ರಮುಖ ಅಂಗಗಳಿಗೆ ಹಾನಿಯಾಗಿದ್ದು, ಪರಿಸ್ಥಿತಿ ಗಂಭೀರವಾದ ನಂತರ ಸತ್ಯವನ್ನ ಮುಚ್ಚಿಟ್ಟು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರೆಫರ್ ಮಾಡಿದ್ದಾರೆ ಎಂದು ದೂರಿದರು. ಆಸ್ಪತ್ರೆಯಲ್ಲಿ ಅಗತ್ಯ ಮೂಲಸೌಕರ್ಯಗಳು ಹಾಗೂ ಸಿಟಿ ಸ್ಕ್ಯಾನ್ ಸೌಲಭ್ಯಗಳ ಕೊರತೆ ಇದ್ದರೂ ರೋಗಿಗಳನ್ನ ದಾಖಲಿಸಿಕೊಂಡು ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಸಂಬಂಧಿಕರು ಆರೋಪಿಸಿದ್ದು, ಆಸ್ಪತ್ರೆಯ ವಿರುದ್ಧ ಸಿಒಡಿ ತನಿಖೆ ನಡೆಸಿ ಸಂತ್ರಸ್ತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಆಸ್ಪತ್ರೆಯ ಮುಚ್ಚುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಹುಚ್ಚ ಬಸವ ಅಂಬೇಡ್ಕರ್ ಅವರಿಗೆ, ವೈದ್ಯಾಧಿಕಾರಿಗಳ ಕೃಷ್ಣಯ್ಯ ಶೆಟ್ಟಿಗೆ, ಪ್ರಾಣಗಳ ಜೊತೆ ಸಲ್ಲಾಟ ಮಾಡುತ್ತಿರುವ ಕೃಷ್ಣಯ್ಯ ಶೆಟ್ಟಿ ವೈದ್ಯಾಧಿಕಾರಿಗಳು ಅಧಿಕಾರಿಗಳವರೆಗೂ ನಾವು ಒಂದು ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗಲ್ಲ. ಏನು ನಮ್ಮ ಆರೋಗ್ಯ ಸಚಿವರಿದ್ದಾರೆ ಅವರ ಗಮನಕ್ಕೂ ತಂದು ಈ ಹಾಸ್ಪಿಟ್ಲ್ ವಿರುದ್ಧವಾಗಿ ನಾವು ಕ್ರಮ ವಹಿಸ್ತೀವಿ. ಎಲ್ಲ ತಾಲೂಕಿನಾದ್ಯಂತ ಧರಣಿಗಳನ್ನು ಹಮ್ಮಿಕೊಳ್ತೀವಿ. ಸಿಒಡಿ ಒಂದು ತನಿಖೆ ಆಗಲೇಬೇಕು. ಆಗೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ವೈದ್ಯಾಧಿಕಾರಿಗಳಾದಂಥ ಚಂದನ್ ಸಾರು ಬಂದಿದ್ದಾರೆ. ಅವರು ಬೇರೆಗೆ ಇವತ್ತು ಇಲ್ಲಿ ಇದನ್ನ ನಿಯುಕ್ತಿಗೊಳಿಸಲಾಗ್ತಾ ಇದೆ. ಇವತ್ತಿನ ಧರಣಿ ಕಾರಣ ಏನಪ್ಪ, ಚೆಕ್ ಮಾಡ್ಕೊಂಡು ಇಲ್ಲಿ ಯಾವುದೇ ಸ್ಕ್ಯಾನಿಂಗ್ ಇಲ್ಲ, ಸುಮ್ಮನೆ ಬರೋದು ಬ್ಲೈಂಡ್ ಆಗಿ ಸರ್ಜರಿ ಮಾಡೋದು. ಆದರೆ ಸಕ್ಸಸ್ಫುಲ್ ಅಂದ್ರೆ ಹೋಗ ಇಷ್ಟ ಆಗ್ತಿರೋದು, ಬೇರೆ ಇನ್ನೇನಿಲ್ಲ. ಕಿಡ್ನಿ ಸ್ಟೋನ್ ಚಿಕಿತ್ಸೆಗಂತ ಇಲ್ಲಿ ಹಾಸ್ಪಿಟಲ್ ಬರ್ತೀವಿ, ಶ್ರೇಯಾ ಹಾಸ್ಪಿಟಲ್ ಕೋಲಾರ. ಸೊ ನಾವು ಬರೋಕ್ಕಿಂತ ಮುಂಚೆ ಒಂದ್ಸಲ ಕನ್ಸಲ್ಟ್ ಮಾಡಿದಾಗ ಲ್ಯಾಪ್ರೋಸ್ಕೋಪಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ವಿಡಿಯೋ ತೋರಿಸಿದ್ರು. ವಿಡಿಯೋ ತೋರಿಸಿ ವಿತಿನ್ 30 ಮಿನಿಟ್ಸ್ 40 ಮಿನಿಟ್ಸಲ್ಲಿ ಕ್ಲಿಯರ್ ಮಾಡಿಬಿಡ್ತೀವಿ. ಸೊ ಸ್ಟೋನ್ ಲೇಸರಲ್ಲಿ ಟ್ರೀಟ್ಮೆಂಟ್ ಈಸಿಯಾಗಿ ಮಾಡಿಬಿಡ್ತೀವಿ, ಏನೋ ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾವು ಜಾಯ್ನ್ ಆದಮೇಲೆ ಅಡ್ಮಿಟ್ ಆದಮೇಲೆ ಏಪ್ರಿಲ್ 10 ಶಸ್ತ್ರಚಿಕಿತ್ಸೆ ಪ್ಲ್ಯಾನ್ ಮಾಡಿದ್ದು. ಏಪ್ರಿಲ್ 10ರಂದು 2 ಗಂಟೆಗೆ ಪೇಷಂಟ್ ಓಟಿಗೆ ಕರ್ಕೊತಾರೆ. ಓಟಿಗೆ ಕರ್ಕೊಂಡು ಆದಮೇಲೆ ಇಲ್ಲಿ ನಾವು ಬಿಫೋರ್ ಕನ್ಸಲ್ಟ್ ಮಾಡೋದು ಕೇಳಿದ್ದೀವಿ, ಸಿಟಿ ಸ್ಕ್ಯಾನ್ ಇದೆ ಅಂತ ಹೇಳಿದ್ದಾರೆ ಡಾಕ್ಟರ್. ಬಟ್ ಇಲ್ಲಿ ಯಾವುದೇ ರೀತಿ ಏನೂ ಅನುಕೂಲ ಇಲ್ಲ. ಅವ್ರು ಮಾಡೋದು ಶಸ್ತ್ರಚಿಕಿತ್ಸೆ ಬ್ಲೈಂಡ್ ಆಗಿ, ಅದು ಮತ್ತು ಯುರೇಟ್ರನ್ನು ಕಂಪ್ಲೀಟಾಗಿ ಡ್ಯಾಮೇಜ್ ಮಾಡಿದ್ರು ಪೇಷಂಟ್ಗೆ. ಡ್ಯಾಮೇಜ್ ಮಾಡಿ ಈ ಥರ ತೊಂದರೆ ಆಗಿದೆ, ಪೇಷಂಟ್ ಬೇರೆ ಕಡೆ ಕರ್ಕೊಂಡೋಗಿ ಅಂತಲೂ ಹೇಳಿಲ್ಲ.
ಅವ್ರು ನಿರ್ಲಕ್ಷ್ಯ ಮಾಡಿ ಸ್ಟಂಟ್ ಕೂತಿಲ್ಲ, ಸ್ಟಂಟ್ ಹಾಕಿದ್ದೀವಿ, ಸೊ ಸ್ಟಂಟ್ ಕೂತಿಲ್ಲ ಅಂತ ನಮ್ಗೆ ಹೇಳಿದ್ದು ಪ್ರೊಸೀಜರು ಒಂದೇ ದಿನ ಮಾಡಲ್ಲ. ಫಸ್ಟು ಅಡ್ಮಿಟ್ ಆದಾಗ ಸ್ಟಂಟ್ ಹಾಕ್ತೀವಿ, ಸ್ಟಂಟ್ ಹಾಕಿ 15 ದಿನಕ್ಕೆ ಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ ಮಾಡ್ತೀವಿ. ಅದೇನೋ ಅಷ್ಟು ದಿನ ಟೈಮ್ ಕೊಡಲಿಲ್ಲ. ಒಂದೇ ಸಲ ಹಾಸ್ಪಿಟ್ಲ್ ಅಡ್ಮಿಟ್ ಆದ ದಿನ ಅವತ್ತೇ ಸರ್ಜರಿ ಮಾಡಿದ್ರು, ಅವತ್ತೇ ಡ್ಯಾಮೇಜ್. ಅವತ್ತು ಇಲ್ಲಿಂದ ಬೇರೆ ಕಡೆ ಹೋಗಿ ಅಂತ ಹೇಳ್ತಿದ್ದಾರೆ, ಈ ಥರ ಸ್ಟಂಟ್ ಕೂಡಲಿಲ್ಲ ಅಂತ. ಬಟ್ ಈ ಥರ ನಮ್ಮ ಕಡೆಯಿಂದ ಡ್ಯಾಮೇಜ್ ಆಗಿದೆ ಅಂತ ಒಪ್ಪಲಿಲ್ಲ, ಅವರು ಒಪ್ಕೊಳ್ಳಿಲ್ಲ. ಕೃಷ್ಣ ಶೆಟ್ಟಿ ಶ್ರೇಯಸ್ ಹಾಸ್ಪಿಟ್ಲು. ಸೊ ಮತ್ತೆ ಬಂದು ಕೇಳಿದಾಗ ಉಡಾಪೆ ಉತ್ತರ, ಆಗತ್ತೆ, ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಒಬ್ಬ ವೈದ್ಯರಾಗಿ ಆಗತ್ತೆ ಅಂದರೆ ಇವ್ರು ಏನಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕು? ಇವ್ರು ಶಸ್ತ್ರಚಿಕಿತ್ಸೆ ಮಾಡ್ತೀನಿ ಅವ್ರು ಕಾನ್ಫಿಡೆಂಟ್ ಇದ್ದಾಗೆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕಲ್ವ? ಏನೂ ಮಾಡೋಕ್ಕಾಗ್ದಿರಾನೇ ಸುಮ್ಮನೆ ಉಡಾಪೆಯಾಗಿ ಪೇಷಂಟ್ಸ್ ಕರ್ಕೊಂಡು ದುಡ್ಡು ಮಾಡೋಕ್ಕೆ ಡ್ಯಾಮೇಜ್ ಮಾಡಿ ಬೇರೆ ಕಡೆ ಕಳಿಸ್ತೀವಿ. ಸೊ ಬೇರೆ ಕಡೆ ಕಳಿಸಿದ್ದಕ್ಕೆ ಈಗ ನಾವು ಒಂದು ಸಮಸ್ಯೆ ಇದ್ದಿದ್ದು, ಒಂದು ಸಮಸ್ಯೆಯಿಂದ 4 ಆರ್ಗನ್ಸ್ ಪ್ರಾಬ್ಲಮ್ ಮಾಡಿದ್ದೀವಿ. ಒಂದು ಕಿಡ್ನಿಗೆ PCN ಮಾಡಿ, ಒಂದು ಯೂರೇಟ್ರ ಕಂಪ್ಲೀಟ್ ಕನೆಕ್ಷನ್ ಇಲ್ಲ ಕಿಡ್ನಿಗೆ, ಇನ್ನೊಂದು ಯೂಟ್ರಸ್ ಕನೆಕ್ಟ್ ಮಾಡಿ, ಇನ್ನೊಂದು ಸ್ಮಾಲ್ ಇಂಟೆಸ್ಟೈನಿಂದ 20 ಸೆಂಟಿಮೀಟರ್ ಲೆಂತ್ ತಗೊಂಡು ಇದಕ್ಕೆ ಆಸ್ ಎ ಯೂರೇಟ್ರಾಗಿ ಇಂಪ್ಲಾಂಟೇಷನ್ ಮಾಡಿ. ಸೊ ಇಷ್ಟೊಂದು ತೊಂದರೆ ಮಾಡಿದ್ದೀವಿ. ದಯವಿಟ್ಟು ಇನ್ನು ಮುಂದೆ ಈ ಹಾಸ್ಪಿಟ್ಲಿಗೆ ಬರಬೇಕು ಅಂದರೆ ಪೇಷಂಟು ಒಂದು ಸಲ ಇವ್ರ ಬಗ್ಗೆ ತಿಳ್ಕೊಂಡು ಇಲ್ಲಿವರೆಗೂ ಬಂದಿದೆ. ಸರಿ, ನಿಮಗೆ ಮಾತ್ರ ಈ ಥರ ಆಗಿದೆ, ಬೇರೆಯವ್ರಿಗೆ ಮುಂಚೆ ನಂಬಿಗಾನಹಳ್ಳಿ 2024ರಲ್ಲಿ ಒಬ್ರದ್ದು ಪೇಷಂಟ್ ದೀಪ್ತಿ ಅನ್ನೋ ಪೇಷಂಟ್ ಈಗಲೂ ಎಲ್ಲ ಮೀಡಿಯಾದಲ್ಲಿ ಇದೆ. 22 ವರ್ಷದ ಹುಡುಗಿ ಇಲ್ಲೇ ಡೆತ್ ಮಾಡಿದ್ದಾರೆ. ಸರ್ ಫೀಸಲ್ಲಿ ಎಷ್ಟು ಕಟ್ಟಿದೆ ಸರ್? ಅವರು ಕಿಡ್ನಿ ಸ್ಟೋನ್ಗೆ ಹೇಳಿದ್ದು 1,20,000ದಿಂದ 1,50,000 ಇಷ್ಟು ಚಾರ್ಜಸ್ಸು, ಇಷ್ಟು ಫಿಕ್ಸ್ ಆಗುತ್ತೆ. ಡಿಪೆಂಡೆನ್ಸ್ ಸಿವಿಯರಿಟಿ ಮತ್ತು ಎಷ್ಟಾಗುತ್ತೋ ಫೈನಲ್ ಆಗಿ ಹೇಳ್ತೀವಿ. ಅಡ್ವಾನ್ಸ್ ತೊಗೊಂಡಿದ್ದು 50,000, ಅಡ್ವಾನ್ಸ್ 50,000. ಈಗ ನಿಮ್ಮ ಪೇಷಂಟ್ ಕಂಡೀಷನ್ ರಿಕವರಿಯಲ್ಲಿದ್ದಾರೆ ಸರ್. ರಿಕವರಿ ಬೇರೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಲ್ಲಿ. ಸರ್ ಕಿಡ್ನಿ ಸ್ಟೋನ್ ಇಲ್ಲಿ ಬಂದರೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಕಿಡ್ನಿ ಸ್ಟೋನ್? ಇವರು ಲ್ಯಾಪ್ರೋಸ್ಕೋಪಿ ಅಂತಾರೆ ಸರ್. ಲ್ಯಾಪ್ರೋಸ್ಕೋಪಿ ನಾವೇನು ಮಾಡ್ತೀವಿ, OTಯಲ್ಲಿ ಕರ್ಕೊಂಡೋಗಿ 1 ಅವರ್ಗೆ ಹೊರಗಡೆ ಕರ್ಕೊಂಡ್ಬಂದು ಸ್ಟಂಟ್ ಕೂತಿಲ್ಲ. ನಮಗೆ ಫಸ್ಟ್ ಕಿಡ್ನಿ ಸ್ಟೋನ್ ಪ್ರೊಸೀಜರ್ ಹೇಳಿದ್ದೆ ಅವರು. ಫಸ್ಟು ಟ್ಯೂಬ್ ನ್ಯಾರೋ ಇದ್ದರೆ ಸ್ಟಂಟ್ ಮಾಡ್ತೀವಿ, ಸ್ಟಂಟ್ ಮಾಡಿ ಮೆಡಿಸಿನ್ ಒಂದು 15 ದಿನ ಕೊಡ್ತೀವಿ, 15 ದಿನ ಆದಮೇಲೆ ಸರ್ಜಿಕಲ್ ಪ್ರೊಸೀಜರ್ ಮಾಡ್ತೀವಿ. ಸೊ ಅದು ಏನು ಮಾಡಿದಿರ, ಒಂದು ಟ್ಯೂಬ್ ನ್ಯಾರೋ ಇದ್ರೇ ಅಲ್ವಾ ಡ್ಯಾಮೇಜ್ ಆಗೋದು. ಸೊ ಒಂದೇ ಸಲ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಸೊ ಮಾಡಿದಾಗ ಯೂರೇಟ್ರ ನಮ್ಮ ಎಲ್ಲರ ಬಾಡಿಯಲ್ಲಿ ತಿನ್ನಾಗೆ ಇರುತ್ತೆ, ಡ್ಯಾಮೇಜ್ ಮಾಡಿದ್ದಾರೆ, ಫುಲ್ ಕಂಪ್ಲೀಟಾಗಿ ಕನೆಕ್ಷನ್ ಇಲ್ಲದಂಗೆ ಮಾಡಿದ್ದಾರೆ. ಸರ್ ಇವತ್ತು TH ಅವರು ಮತ್ತು ಆಫೀಸರ್ಸ್ ಏನು ಹೇಳಿದ್ರು, ಅವಾಗೇನು ನಮಗೆ ಸರ್ ಭರವಸೆ ಕೊಟ್ಟರು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ. ಮುಂದೆ ಏನು ಮಾಡ್ತಾರೆ ಅಂತ ನೋಡೋಣ. ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ದಯವಿಟ್ಟು ಈ ಹಾಸ್ಪಿಟಲ್ ಬರೋಕ್ಕಿಂತ ಮುಂಚೆ ಎಚ್ಚರ ವಹಿಸಿ ಅಷ್ಟೇ. ಬರಲೇಬೇಡಿ. ವಿನೋದ್